ಸಿಎಂ ಕಾವೇರಿ ನಿವಾಸದ ಸಭೆಯಲ್ಲೂ ಸಂಧಾನ ವಿಫಲವಾಗಿದೆ. ಹೈಕಮಾಂಡ್ ಅಂಗಳ ತಲುಪಿದೆ ಕೋಲಾರ ಟಿಕೆಟ್ ಫೈಟ್. ನೋಡಿ, ನಿನ್ನೆ ಸಾಕಷ್ಟು ರೀತಿಯಾದಂತಹ ಸರ್ಕಸ್ ನಡೀತು ಕಾವೇರಿ ನಿವಾಸದಲ್ಲಿ. ಸಿಎಂ ಡಿಸಿಎಂ ಸಂಧಾನ ಸಭೆ ಮಾಡಿದರು. ಕೋಲಾರದ ಕಾಂಗ್ರೆಸ್ ಶಾಸಕರು, ಸಚಿವರು ಅಂದರೆ ಮುನಿಸಿಕೊಂಡಿರುವಂಥವ್ರು. ನಿನ್ನೆ ಎರಡೂ ಬಣಗಳ ಜೊತೆ ಮಾತುಕತೆ ನಡೆದಿದೆ, ಆದರೂ ಕೂಡ ಸಂಧಾನ ಸಕ್ಸಸ್ ಆಗಿಲ್ಲ. ಇಬ್ಬರ ಅಭಿಪ್ರಾಯ ಹೈಕಮಾಂಡ್ಗೆ ತಿಳಿಸುವಂತ ಭರವಸೆ ಕೊಟ್ಟಿದ್ದಾರೆ ಸಿಎಂ. ಟಿಕೆಟ್ ಪಟ್ಟಿಯಲ್ಲಿ ಬಹುತೇಕವಾಗಿ ರೆಬಲ್ಗಳ ಕೈ ಮೇಲಾಗುವ ಸಾಧ್ಯತೆಗಳಿದ್ದಾವೆ. ಸಿಎಂ ಮುನಿಯಪ್ಪ, ಸರ್ವೋದಯ ನಾರಾಯಣ ಸ್ವಾಮಿ, ಎಲ್ ಹನುಮಂತಯ್ಯ ಇವರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ನಿನ್ನೆ ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಗಂಭೀರವಾದಂಥ ಚರ್ಚೆ ಆಯಿತು. ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ಜೊತೆಗೆ ಸೀರಿಯಸ್ ಆಗಿ ಚರ್ಚೆ ಮಾಡಿದ್ರು. ಮುನಿಯಪ್ಪನವರು ನಿನ್ನೆ ಆ ಒಂದು ಸಭೆಗೆ, ಕಾವೇರಿಯಲ್ಲಿ ನಡೆದಂಥ ಸಭೆಗೆ ಗೈರಾಗಿದ್ದರು. ಅಂದರೆ ಅವರಿಗೆ ಆಹ್ವಾನ ಇರಲಿಲ್ವಂತೆ. ಬಟ್ ಉಳಿದಂಥ MLAಗಳು, ಈ ಕೊತ್ತೂರು ಮಂಜುನಾಥ್ ಇರ್ಬೋದು, ಜೊತೆಗೆ ಅಲ್ಲಿ ಸುಧಾಕರ್ ಇರ್ಬೋದು, ಅನಿಲ್ ಕುಮಾರು, ನಜೀರ್ ಅಹಮದ್ದು, ಅವರೆಲ್ಲ ಹಾಜರಿದ್ದರು. ಅಂದರೆ ಅಸಮಾಧಾನಿತವಾದಂಥ ನಾಯಕರು ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಆಯಿತು, ನಿಮ್ಮ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡಿದ್ದೇವೆ, ನಿಮ್ಮ ಮಾಹಿತಿ ತೆಗೆದುಕೊಂಡಿದ್ದೇವೆ, ಹೈಕಮಾಂಡ್ ಕೊಡ್ತೇವೆ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಬೇಕು ಅಂತ ಮುನಿಯಪ್ಪನವರು ಹೇಳಿದರು. ಹೈಕಮಾಂಡ್ಗೆ ಬಿಟ್ಟಿದ್ದಾರೆ, ನಾನು ಹೈಕಮಾಂಡ್ಗೆ ಬಿಟ್ಟಿದ್ದೇನೆ, ನಾನು ಕೂಡ CM DCM ಗಮನಕ್ಕೆ ತಂದಿದ್ದೇನೆ. ಇವರೆಲ್ಲ ಹೈಡ್ರಾಮಾ ಮಾಡಿದರು, ರಾಜೀನಾಮೆ ಕೊಡ್ತೀವಿ ಅಂತ, ಆದರೆ ಯಾರೂ ಕೊಡಲ್ಲ. ಮತ್ತು ಭೈರತಿ ಸುರೇಶ್ ಬಂದರು ಸಂಧಾನ ಮಾಡಲಿಕ್ಕೆ ಅಂಥೇಳಿ. ಆ ಸಂಧಾನ ಒಂದು ರೀತಿ ಸಕ್ಸಸ್ ಆಗುವ ಹಂತಕ್ಕೆ ಹೋಯಿತು ಅಂತ ಅಂದ್ಕೊಂಡ್ವಿ. ಆದರೆ ಅಂತಿಮವಾಗಿ ಈಗ ಟಿಕೆಟ್ ಫೈನಲ್ ಏನಿದೆ ವಿಚಾರ, ಅದು ವರಿಷ್ಠರ ತೀರ್ಮಾನಕ್ಕೆ ಬಿಟ್ಟಿದ್ದು. ನೋಡಿ, ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ರಮೇಶ್ ಕುಮಾರ್ ಬಣದವ್ರಿಗೂ ಇಲ್ಲ, ಮುನಿಯಪ್ಪ ಬಣದವ್ರಿಗೂ ಟಿಕೆಟ್ ಇಲ್ಲ ಅವ್ರ ಅಳಿಯನ್ಗೆ. ಅಲ್ಲಿಗ ಎಲ್ ಹನುಮಂತಯ್ಯ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ CM ಮುನಿಯಪ್ಪ, ಮಾಜಿ ಶಾಸಕರು ಅವ್ರದ್ದು, ಸರ್ವೋದಯ ನಾರಾಯಣ ಸ್ವಾಮಿ, ಇನ್ನೊಂದು ಹೆಸರು ಕೇಳಿ ಬರ್ತಿದೆ, ಗೌತಮ್ ಅಂತ. ಮಾಜಿ ಮೇಯರ್ ಅವರ ಪುತ್ರ ಗೌತಮ್ ಅನ್ನುವಂಥ ಒಂದು ಹೊಸ ಹೆಸರು ಕೇಳಿ ಬರ್ತಾ ಇದೆ. ಬಹುತೇಕವಾಗಿ 3 ರಿಂದ 4 ಜನರಲ್ಲಿ ಒಬ್ಬರಿಗೆ ಫೈನಲ್ ಮಾಡಬಹುದು. ಯಾರು ಇವರಿಗೆ ಟಿಕೆಟನ್ನು ಕೊಟ್ಟರೆ ಅಲ್ಲಿ ವಿರೋಧ ವ್ಯಕ್ತವಾಗಲಿಕ್ಕಿಲ್ಲ, ಅಂಥ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸೋ ಸಾಧ್ಯತೆಗಳಿದ್ದಾವೆ. ಈಗ ರಮೇಶ್ ಕುಮಾರ್ ಬಣದವರಿಗೆ ಟಿಕೆಟ್ ಕೊಟ್ಟರೆ ಮುನಿಯಪ್ಪ ಬಣದವರು ಸಿಡಿದೇಳ್ತಾರೆ, ಅವರಳಿಯನ್ನು ಕೊಟ್ಟರೆ ಇವರು ಸುಮ್ಮನೆ ಇರೋದಿಲ್ಲ. ಹಾಗಾಗಿನೇ ಅಲ್ಲಿ ಇಬ್ಬರೂ ಬಣದ ಜೊತೆಗೆ ಯಾರು ಚೆನ್ನಾಗಿದ್ದಾರೋ ಅವ್ರಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ವಿರೋಧ ವ್ಯಕ್ತವಾಗಬಾರ್ದು, ಆ ರೀತಿ ನೋಡ್ಕೊಳ್ಳುವಂಥ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ.